ಬಾರಾಮತಿ ಬಳಿ ವಿಮಾನ ಪತನ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿ ಲಭ್ಯ ಆಗ್ತಾ ಇದೆ. ಬಾರಾಮತಿ ಆಸ್ಪತ್ರೆಗೆ ಮೃತದೇಹಗಳು ಶಿಫ್ಟ್ ಆಗಿದೆ ಅನ್ನೋದಾಗಿ ಸದ್ಯಕ್ಕೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಮಾಂಸದ ಮುದ್ದೆಗಳು ಅಂತಾನೆ ಹೇಳ್ಬೋದು ಅಂತ ಅನ್ಸುತ್ತೆ. ಆ ರೀತಿಯಲ್ಲಿ ಸುಟ್ಟು ಕರಕಲಾಗಿದೆ ಮೃತದೇಹಗಳು. ಬಾರಾಮತಿ ಆಸ್ಪತ್ರೆಗೆ ಆ ಮೃತದೇಹಗಳನ್ನು ಈಗ ರವಾನಿಸಲಾಗಿದೆ. ಆಸ್ಪತ್ರೆ ಒಳಗು ಮತ್ತು ಹೊರಗು ಜನಸಾಗರ ನೆರೆದಿದೆ. ಎನ್ಸಿಪಿ ಕಾರ್ಯಕರ್ತರ ಕಂಟ್ರೋಲ್ಗೆ ಸಾಹಸ ಮಾಡಲಾಗ್ತಾ ಇದೆ. ಕಾರ್ಯಕರ್ತರ ನಿಯಂತ್ರಣಕ್ಕೆ ಪೊಲೀಸರು ಹರಸಾಹಸವನ್ನು ಮಾಡ್ತಾ ಇದ್ದಾರೆ. ಗಮನಿಸಬೇಕು, ಈ ರೀತಿಯಾಗಿ ಒಂದು ಘಟನೆ ನಡೆದಿರುವಂತಹ ಹಿನ್ನೆಲೆ ಎನ್ಸಿಪಿಯ ಮುಖ್ಯಸ್ಥರು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಅಲ್ಲಿನ ಆಸ್ಪತ್ರೆಗೆ ಅವರನ್ನು ಕರೆದುಕೊಂಡು ಹೋಗಲಾಗಿರೋದು, ಅಂದರೆ ಮೃತದೇಹಗಳನ್ನು ರವಾನಿಸಲಾಗಿರೋದು. ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿಯ ಪ್ರಮುಖರು ಅಜಿತ್ ಪವಾರ್, ಎನ್ಸಿಪಿ ಕಾರ್ಯಕರ್ತರ ಕಂಟ್ರೋಲ್ಗೆ ಹರಸಾಹಸವನ್ನು ಪಡಲಾಗ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದಾರೆ. ಆಸ್ಪತ್ರೆಯ ಒಳಗೆ ಮತ್ತು ಹೊರಗೆ ಆ ಸಿಬ್ಬಂದಿಗಳು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅವರ ಅಭಿಮಾನಿಗಳು, ಪಕ್ಷದ ಕಾರ್ಯಕರ್ತರು, ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿಯ ಕಾರ್ಯಕರ್ತರೆಲ್ಲರೂ ಕೂಡ ಅಲ್ಲಿ ಜಮಾಯಿಸಿರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ರಿ. ಆ ಮೃತದೇಹ ಅಲ್ಲಿ ಆಸ್ಪತ್ರೆಗೆ ಬಂದಂತಹ ವೇಳೆಯಲ್ಲಿ ಎಷ್ಟು ಪ್ರಮಾಣದಲ್ಲಿ ಅಲ್ಲಿ ಜನ ನೆರೆದಿದ್ರು, ಅಭಿಮಾನಿಗಳು ನೆರೆದಿದ್ರು ಅಂತ. ಆ ಮೃತದೇಹದ ಒಂದು ಅಂತಿಮ ದರ್ಶನವನ್ನು ಪಡೆದುಕೊಳ್ಬೇಕು. ತಮ್ಮ ನಾಯಕ ನೋಡಿ ಈ ರೀತಿಯಾಗಿ ದುರಂತವಾಗಿ ಮೃತಪಟ್ಟಿರೋದು. ಸದ್ಯಕ್ಕೆ ಅಜಿತ್ ಪವಾರ್ ಅವರ ಮೃತದೇಹವನ್ನು ರೆಕಗ್ನೈಸ್ ಮಾಡಲಾಗಿದೆ, ಐಡೆಂಟಿಫೈ ಮಾಡಲಾಗಿದೆ ಅನ್ನೋದಾಗಿ ಕೂಡ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ ಮಾಹಿತಿ. ಅವರು ಏನು ಬಾರಾಮತಿ ಜಿಲ್ಲಾ ಪಂಚಾಯತ್ನ ಚುನಾವಣೆಗೆ ತೆರಳುತ್ತಾ ಇರುವಂತಹ ಸಂದರ್ಭದಲ್ಲಿ ಅವರು ಧರಿಸಿರುವಂತಹ ವಾಚ್ನ ಮುಖೇನವಾಗಿ ಅವರ ಮೃತದೇಹವನ್ನು ಈಗ ಪತ್ತೆ ಹಚ್ಚಲಾಗಿದೆ ಅನ್ನುವಂಥ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಆಸ್ಪತ್ರೆಗೆ ಈಗಾಗಲೇ ಮೃತದೇಹಗಳು ಶಿಫ್ಟ್ ಆಗಿದೆ. ಆಲ್ರೆಡಿ ಈಗ ಮೃತದೇಹಗಳ ರೆಕಗ್ನೈಸ್ ಮಾಡುವಂತಹ ಕೆಲಸಗಳನ್ನು ಮಾಡಲಾಗ್ತಾ ಇದೆ. ಸದ್ಯಕ್ಕೆ ಪವಾರ್ ಧರಿಸಿರುವಂತಹ ವಾಚ್ನ ಮುಖೇನವಾಗಿ ಅಜಿತ್ ಪವಾರ್ನ ಮೃತದೇಹ ಇದು ಅನ್ನೋದಾಗಿ ಈಗ ಐಡೆಂಟಿಫೈ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿದೆ. ಎನ್ಸಿಪಿಯ ಎಲ್ಲ ಪ್ರಮುಖ ಪದಾಧಿಕಾರಿಗಳು, ಕಾರ್ಯಕರ್ತರು ಎಲ್ಲರೂ ಕೂಡ ಆಸ್ಪತ್ರೆಗೆ ಆಸ್ಪತ್ರೆಗೆ ಬರ್ತಾ ಇರುವುದನ್ನು ಕೂಡ ಗಮನಿಸ್ತಾ ಇದ್ದೀವಿ. ಈಗಾಗಲೇ ಸಾಕಷ್ಟು ಮಂದಿ, ನೂರಾರು ಮಂದಿ, ಸಾವಿರಾರು ಮಂದಿ ಕಾರ್ಯಕರ್ತರು ಅಲ್ಲಿ ಜಮಾಯಿಸಿರುವಂತಹ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಬಾರಾಮತಿ ಆಸ್ಪತ್ರೆಗೆ ಈಗ ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿಯ ನಾಯಕರಾಗಿರುವಂತಹ ಅಜಿತ್ ಪವಾರ್, ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಗಳು ಅವರು ಈಗ ಮೃತಪಟ್ಟಿರುವುದರ ಹಿನ್ನೆಲೆಯಲ್ಲಿ ಕಾರ್ಯಕರ್ತರು ಯಾವ ರೀತಿಯಾಗಿ ಆಸ್ಪತ್ರೆಯ ಒಳಗೆ ಹೋಗುವುದಕ್ಕೆ ಪ್ರಯತ್ನ ಪಡ್ತಾ ಇದ್ರು, ನೂಕುನುಗ್ಗಲು ಸಂಭವಿಸಿದೆ. ಅಲ್ಲಿ ಗೇಟನ್ನು ಅಳವಡಿಸಿದ್ರು ಕೂಡ ಅದನ್ನು ಮೀರಿ ಹೋಗುವಂತಹ ಕೆಲಸ ಆಗ್ತಾ ಇದೆ. ನೋಡಿ, ಆ ಮೃತದೇಹವನ್ನು ಇದರಲ್ಲಿ ತಗೊಂಡು ಹೋಗುವಂತಹ ಸಂದರ್ಭದಲ್ಲಿಯೂ ಕೂಡ ಎಷ್ಟರ ಮಟ್ಟಿಗೆ ಕಾರ್ಯಕರ್ತರು ಒಂದು ಹಂತಕ್ಕೆ ನುಗ್ಗುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ರು. ಆಂಬ್ಯುಲೆನ್ಸಿಂದ ಮೃತದೇಹಗಳನ್ನು ಹೊರಗೆ ತೆಗೆಯುವಂತಹ ಸಂದರ್ಭದಲ್ಲೂ ಕೂಡ ಎಷ್ಟೋ ಕಾರ್ಯಕರ್ತರಲ್ಲಿ ಅಳ್ತಾ ಇರುವಂತಹ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಿ. ದುಃಖ ತಪ್ತರಾಗಿರುವಂತಹ ಸಂದರ್ಭ ಇದು. ಆ ರೀತಿಯ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಆಲ್ರೆಡಿ ಈಗ ಅಜಿತ್ ಪವಾರ್ ಅವರ ಮೃತದೇಹವನ್ನು ಐಡೆಂಟಿಫೈ ಮಾಡಲಾಗಿದೆ, ಅವರು ಧರಿಸಿರುವಂತಹ ವಾಚ್ನ ಮುಖೇನವಾಗಿ ಅನ್ನೋದಾಗಿ ಕೂಡ ತಿಳಿದು ಬಂದಿದೆ. ಉಳಿದಂತೆ ಇರುವಂತಹ ಎಲ್ಲ ಮೃತದೇಹಗಳು ಯಾರ್ಯಾರ್ದಿದು ಅನ್ನೋದಾಗಿ ರೆಕಗ್ನೈಸ್ ಮಾಡ್ತಾರೆ, ಐಡೆಂಟಿಫೈ ಮಾಡ್ತಾರೆ. ವೈದ್ಯಕೀಯ ಪ್ರಕ್ರಿಯೆಗಳಿರುತ್ತೆ, DNA ಅದು ಇದು ಅಂತ ಒಂದಿಷ್ಟು ಟೆಸ್ಟಿಂಗ್ ಪ್ರೋಸೆಸ್ಗಳಿರುತ್ತೆ. ಸೊ ಹಾಗಾಗಿ ಅದರ ಆಧಾರದ ಮೇಲೆ ಯಾರದ್ದು ಮೃತದೇಹ ಅನ್ನೋದಾಗಿ ತಿಳಿದು ಬಂದಿದೆ. ಅಂದರೆ ಕಂಪ್ಲೀಟ್ ಆಗಿ ಒಂದು ಮಾಂಸದ ಮುದ್ದೆ ಅಷ್ಟೇ ಅನ್ನುವ ಹಾಗೆ ಅಲ್ಲಿ ಇದೆ ಈಗ. ಸೊ ಹಾಗಾಗಿ ತೀರಾ ಕಷ್ಟ. ಒಂದು ಕೂಡಲೇ ಅದನ್ನು ಅರ್ಥ ಮಾಡ್ಕೊಳ್ಳೋದು, ಯಾರದ್ದು ಮೃತದೇಹ, ಏನು ಎತ್ತ ಅನ್ನೋದ್ರ ಬಗ್ಗೆ ತಿಳಿಯೋದು ಬಹಳ ಕಷ್ಟ. ಹಾಗಾಗಿ ಅದರ ಪ್ರಕ್ರಿಯೆಗಳು ಈಗ ಆಸ್ಪತ್ರೆಯಲ್ಲಿ ಶುರುವಾಗಿದೆ ಅನ್ನುವಂತಹ ಮಾಹಿತಿ ಕೂಡ ಸದ್ಯಕ್ಕೆ ಇದೆ. ನೀವು ಗಮನಿಸಬೇಕು, ದೊಡ್ಡ ದೊಡ್ಡ ವಿಮಾನ ಅಪಘಾತ ಸಂದರ್ಭದಲ್ಲಿಯೂ ಕೂಡ 150-200 ಮಂದಿ ಪ್ರಯಾಣಿಸ್ತಿರುವಂತಹ ವಿಮಾನಗಳು ಪತನ ಆಗಿರುವಂಥ ಸಂದರ್ಭದಲ್ಲಿ ಅಷ್ಟೂ ಜನರ ಮಾಂಸ ಮುದ್ದೆಗಳನ್ನು ಆಸ್ಪತ್ರೆಗೆ ರವಾನೆ ಮಾಡಿ ಅದನ್ನು ಐಡೆಂಟಿಫೈ ಮಾಡೋದಕ್ಕೆ ಸುಮಾರು 10-15 ವರ್ಷಗಳ ಹಿಂದೆಯೇ ಸುಮಾರು ಟೆಕ್ನಾಲಜಿಗಳು ಇದ್ರೂ ಕೂಡ ಬಟ್ ಐಡೆಂಟಿಫೈ ಮಾಡೋದಕ್ಕೆ ಕಷ್ಟ ಆಗಿತ್ತು ಅಂತ. ಈಗ ಅಜಿತ್ ಪವಾರ್ ಅವರ ಮೃತದೇಹವನ್ನು ಅವರು ಕಟ್ಟಿರುವಂತಹ ವಾಚ್ನ ಆಧಾರದ ಮೇಲೆ ಈಗ ಗುರುತಿಸಲಾಗಿದೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿದೆ.
ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿ ಫಡ್ನವೀಸ್ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ, ಸಂತಾಪವನ್ನು ಸೂಚಿಸಿದ್ದಾರೆ. ರಾಜ್ಯ ದೊಡ್ಡ ನಾಯಕನವರನ್ನ ಕಳೆದುಕೊಂಡಿದೆ ಅನ್ನೋದಾಗಿ ಅಜಿತ್ ಪವಾರ್ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳಾಗಿರುವಂತಹ ದೇವೇಂದ್ರ ಫಡ್ನವೀಸ್ ಈಗ ಸಂತಾಪವನ್ನು ಸೂಚಿಸಿದ್ದಾರೆ. ಅಜಿತ್ ಪವಾರ್ ಸಾವು ರಾಜ್ಯಕ್ಕೆ ದೊಡ್ಡ ನಷ್ಟ. ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಸಂತಾಪವನ್ನು ಸೂಚಿಸಿರೋದು. ವೈಯಕ್ತಿಕವಾಗಿ ನಾವು ಉತ್ತಮ ಸ್ನೇಹಿತರಾಗಿದ್ವಿ, ನಾವು ಒಟ್ಟಿಗೆ ಅನೇಕ ಸವಾಲುಗಳನ್ನು ಎದುರಿಸಿದ್ದೇವೆ. ನೋಡಿ, ಈ ಹಿಂದೆ ಉದ್ಧವ್ ಠಾಕ್ರೆ ಸರ್ಕಾರದಲ್ಲೂ ಕೂಡ ಅವರು ಒಂದು ಸರ್ಕಾರದ ಭಾಗವಾಗಿದ್ದರು. ಆಮೇಲೆ ಶಿಂದೆ ಸರ್ಕಾರದಲ್ಲೂ ಕೂಡ, ಜೊತೆಗೆ ಈಗ ಫಡ್ನವೀಸ್ ಸರ್ಕಾರದಲ್ಲೂ ಅವರು ಮುಖ್ಯ ಭಾಗದಲ್ಲಿದ್ದರು. ರಾಜ್ಯದ ಅಭಿವೃದ್ಧಿಗೆ ಅಜಿತ್ ಪವಾರ್ ಕೊಡುಗೆ ನೀಡಿದರು. ನಾವು ಅವರ ಕುಟುಂಬದವರೊಂದಿಗೆ ನಿಲ್ತೇವೆ. ನಾನು ಏಕನಾಥ್ ಭಾರಮತಿಗೆ ಹೋಗ್ತಾ ಇದ್ದೀವಿ. ಘಟನೆಗೆ ಬಗ್ಗೆ ಪ್ರಧಾನಿ ಮೋದಿಗೆ ಮಾಹಿತಿಯನ್ನು ನೀಡಲಾಗಿದೆ. ಪ್ರಧಾನಿ ಮೋದಿ ಕೂಡ ದುಃಖ ವ್ಯಕ್ತಪಡಿಸಿದ್ದಾರೆ. ಮುಂಬೈನಲ್ಲಿ ಸಿಎಂ ದೇವೇಂದ್ರ ಫಡ್ನವೀಸ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಾಜಿ ಉಪಮುಖ್ಯಮಂತ್ರಿಯವರ ಮೃತಪಟ್ಟಿರುವುದಕ್ಕೆ ಸಂಬಂಧಪಟ್ಟ ಹಾಗೆ देवेंद्र फडणवीस ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ. महाराष्ट्र के उप मुख्यमंत्री और जमीन से जुड़े हुए जननेता श्रीमान अजित दादा पवार, इनका एक विमान के एक्सीडेंट में बहुत ही दुखद निधन हुआ है. इसकी वार्ता आने के बाद समूचे महाराष्ट्र में बहुत ही दुख का वातावरण तैयार हुआ है. हम सभी के लिए इस प्रकार के जननेता को खोना एक अपरिमित इस प्रकार की हानि है. व्यक्तिगत मेरे लिए वो एक बहुत ही दमदार और दिलदार इस प्रकार के मित्र थे और हम दोनों ने साथ में काफी संघर्ष का काल भी देखा है और अब दृढ़ता के साथ महाराष्ट्र के विकास में जब वो योगदान दे रहे थे और एक बहुत लंबी पारी वो खेलेंगे ऐसी परिस्थिति थी, ऐसे समय उनका निकल जाना, मैं ऐसा मानता हूं कि इसके लिए हमारे पास कोई शब्द भी नहीं है और उनके परिवार पर और उनका जो बृहद परिवार है राष्ट्रवादी कांग्रेस पार्टी, उसके पदाधिकारी कार्यकर्ताओं पर ये जो दुख आया है, ये